ಘಮ ಘಮ ಅಂತಿರೋ ಉದುರುದುರಾಗಿರೋ ಮಟನ್ ಬಿರಿಯಾನಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತು ಮಟನ್ ಬಿರಿಯಾನಿ ಮಾಡೋಣ. ನಾನು ಒಂದು 800 ಗ್ರಾಮ್ ಅಷ್ಟು ಮಟನ್ ತಂದಿದ್ದೀನಿ. ಇದನ್ನು ನಾನು ಅಂದರೆ ಫ್ರೆಶ್ ಟು ಹೋಮ್ ಈ ಕಂಪನಿಯಿಂದ ತರಿಸ್ತೀನಿ. ಯಾತಕ್ಕೆಂದರೆ ನಾನು ಇಲ್ಲಿ ಅಂಗಡಿಗಳಲ್ಲಿ ತಗೊಳಕ್ಕೆ ಹೋದಾಗ ಅವ್ರೇನು ಮಾಡ್ತಾರೆ, ಚರ್ಬಿ ಬೇಡ ಅಂದರೂ ಕೇಳಲ್ಲ, ಕೊಬ್ಬು ಬೇಡ ಅಂತ ಹೇಳಿದ್ರು ಕೇಳಲ್ಲ, ಅದನ್ನೇ ಹಾಕ್ತಾರೆ. ಮತ್ತೆ ಮೂಳೆ ಕಡಿಮೆ ಹಾಕಿ ಇದು ಜಾಸ್ತಿ ಹಾಕಿ ಅಂದ್ರೂ ಕೇಳಲ್ಲ, ಹೀಗೆ ಬರೋದು ಅಂತ ವಾದ ಮಾಡ್ತಾರೆ. ಆದರೆ ನಮ್ಮ ಫ್ರೆಶ್ ಟು ಹೋಮಲ್ಲಿ ಹಂಗಲ್ಲ, ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನಮ್ಮ ಮಟನ್ ತೊಳೆಯೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ. ನೋಡಿ ಈ ಥರ ಇರುತ್ತೆ. ಅದನ್ನ ತೊಳೆದು ಸಹ ತೋರಿಸ್ತೀನಿ. ಇವರು ಹಾಕಿರ್ತಾರೆ, ಬಟ್ ಅಷ್ಟೊಂದು ಬರಲ್ಲ. ನಾವು ಅಂಗಡಿಗೆ ಇವಾಗೆಲ್ಲ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಎಲ್ರಿಗೂ ಜಾಸ್ತಿ ಆಗಿರೋದ್ರಿಂದ ಯಾರು ಚರ್ಬಿ ತಿನ್ನಕ್ ಇಷ್ಟಪಡಲ್ಲ. ಮಗ ಇಲ್ಲಿಂದ ತರ್ಸಿದ್ರೆ ಒಂದು 5-6 ಮೂಳೆ ಅಷ್ಟು ಇರುತ್ತೆ. ಇದೆಲ್ಲ ನಾವು ದುಡ್ಡು ಕೊಟ್ಟಿದ್ದಕ್ಕೆ ವರ್ತ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಿಮ್ಗೆ ಆ್ಯಪ್ ಒಂದಿದೆ, ಆ ಆ್ಯಪ್ ಅಲ್ಲಿ ಹಾಕೊಂಡ್ರೆ ಫಸ್ಟ್ ಹೋಮ್ ಡೈರೆಕ್ಟ್ ಇಂದ ತಗೊಳ್ಳೋದಾದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಮಟನ್. ಒಂದು ಸ್ವಲ್ಪನೂ ನೋಡಿ ಈ ಥರದ್ದು ಮಾತ್ರ ಒಂದು ಎಲ್ಲೋ ಒಂದು ಸ್ವಲ್ಪ ಬರುತ್ತೆ ಅಷ್ಟೇ, ನಾನು ಅದನ್ನು ತೆಗೆದು ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಮಟನ್ ಅಂದರೆ, ನೋಡಿ ಬರೀ ಮಾಂಸನೇ ಇದೆ, ಮೂಳೆ ತುಂಬ ಕಡಿಮೆ ಕೊಡ್ತಾರೆ, ಚೆನ್ನಾಗಿರುತ್ತೆ. ನೋಡಿ ನೋಡಿ ಈ ಥರ 1-2 ಮೂಳೆ ಬರುತ್ತೆ. ನೋಡಿ ಇದು 1-2 ಬಂದಿದೆ, 3 ಮೂಳೆ ಬಂದಿದೆ. 800 ಗ್ರಾಮ್ಗೆ 400 ಗ್ರಾಮ್ದು ಒಂದೊಂದು ಪ್ಯಾಕೆಟ್ಸ್ ಇರುತ್ತೆ. ನಾನಿಲ್ಲಿ 800 ಗ್ರಾಮ್ ಮಟನ್ನಿಗೆ 300 ಗ್ರಾಮ್ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 15 ಗ್ರಾಮ್ ಅಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೇ ಲೀಫು ಇದನ್ನು 4 ತೊಗೊಂಡಿದ್ದೀನಿ. ಆಮೇಲೆ 40 ಗ್ರಾಮ್ ಅಷ್ಟು ಪುದೀನ ತೊಗೊಂಡಿದ್ದೀನಿ. ಆಮೇಲೆ 30 ಗ್ರಾಮ್ ಅಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 300 ಗ್ರಾಮ್ ಅಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ಒಂದು 10-12 ಲವಂಗ, ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು 5-6 ಪೀಸು ಚಕ್ಕೆ ತೊಗೊಂಡಿದ್ದೀನಿ. ಈಗ ಶುರು ಮಾಡೋಣ. ನಾನೊಂದು ಅಗಲ ಇದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ ಕುಕ್ಕರು. 200 ಗ್ರಾಮ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನೋಡಿ ನಾನು ಈ ಲೋಟದಲ್ಲಿ 3 ಲೋಟ ತಗೊಳ್ತಾ ಇದ್ದೀನಿ. ಅಂದರೆ 800 ಗ್ರಾಮ್ಗೆ 750 ಗ್ರಾಮ್ ಅಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ಅಂದರೆ 3/4 kg ಮಾಂಸ ಆದರೆ 3/4 kg ಅಕ್ಕಿ ಹಾಕಬೇಕು, ಆವಾಗಲೇ ಚೆನ್ನಾಗಿ ಬರೋದದು ಬಿರಿಯಾನಿ. ಈಗ ಎಣ್ಣೆ ಕಾದಿದೆ, 4 ಎಲೆ ಹಾಕ್ತಾ ಇದ್ದೀನಿ. ಚಕ್ಕೆ ಲವಂಗ ಏಲಕ್ಕಿ ಹಾಕ್ತೀನಿ. ಈ ಎಣ್ಣೆ ಕಾದಿ ಮಸಾಲೆ ಎಲ್ಲ ಕಾಯೋಷ್ಟೊತ್ತಿಗೆ ಅಕ್ಕಿನ ನೆಂದೋಗುತ್ತೆ ಚೆನ್ನಾಗಿ. ಇದನ್ನ ತೊಳೆದು ಅಕ್ಕಿ ತೊಳೆದು ನೆನೆಯಕ್ಕೆ ಇಟ್ಬಿಡ್ತೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ನಾನು ಯಾತಕ್ಕೆ ಇವಾಗ ಈ ಥರ ಎಲ್ಲ ಗ್ರಾಮ್ ಲೆಕ್ಕ ಹಾಕಿ ಹೇಳ್ತೀನಿ ಅಂದರೆ, ಈಗಿನ ಮಕ್ಕಳಿಗೆ ಅಂದರೆ ಈಗೀಗ ಬಿಗಿನರ್ಸ್ ಯಾರು ಅಡುಗೆ ಮಾಡೋದನ್ನ ಕಲಿತಾ ಇದ್ದಾರಲ್ಲ, ಅವರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಒಂದು 3 ಈರುಳ್ಳಿ ತಗೊಳ್ಳಿ ಅಂದರೆ ಅದೇ ದೊಡ್ಡ ಈರುಳ್ಳಿನ ಅಥವಾ ಚಿಕ್ಕ ಈರುಳ್ಳಿನ ಅಥವಾ ಮೀಡಿಯಂ ಸೈಜ, ಅಂದರೆ ಆ ಈರುಳ್ಳಿ ಎಲ್ಲ ಒಂದೇ ಸೈಜಲ್ಲಿ ಇರೋದು ಇಲ್ಲ ಅಲ್ವಾ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಪ್ರತಿಯೊಂದನ್ನು ಗ್ರಾಮ್ ಲೆಕ್ಕದಲ್ಲಿ ಹೇಳಿ ಮಾಡ್ತಾ ಇದ್ದೀನಿ, ಅವರಿಗೆಲ್ಲ ಈಸಿ ಆಗಲಿ ಅಂತ. ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಆದಷ್ಟು ಮನೆಯಲ್ಲೇ ಮಾಡಿಟ್ಕೊಳ್ಳಿ. ಈಗ ಸ್ವಲ್ಪ ಈ ಥರ ಎಲ್ಲ ಬೆಂದಂಗಾದ್ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೆಯದು, ಇದು ಸ್ವಲ್ಪ ಹಿಂಗಿದೆ, ಇದೇ ಕಲರ್ ಬೇರೆ ಇದೆ ಸ್ವಲ್ಪ ನೀರಂಗಿದೆ. ಒಂದು 3 ಸ್ಪೂನ್ ಅಷ್ಟು ಹಾಕ್ಬಿಡ್ತೀನಿ ನಾನು. ಅಲ್ಲಿ ಮನೇಲಿ ಮಾಡಿದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಗಳಲ್ಲಿ ಬರೋದಿಲ್ಲ. ನಾನು ಹಿಂದೆ ಕೂಡ ನಾನು ಮಟನ್ ಬಿರಿಯಾನಿದೆಲ್ಲ ರೆಸಿಪಿಗಳು ಹಾಕಿದ್ದೀನಿ, ಆದ್ರೆ ಈ ತರ ಗ್ರಾಮ್ ಲೆಕ್ಕದಲ್ಲಿ ಹೇಳಿಲ್ಲ. ಅದಕ್ಕೆ ಇನ್ನೊಂದ್ಸತಿ ಈ ತರ ಗ್ರಾಮ್ ಲೆಕ್ಕ ಹೇಳಿ ಮಾಡೋಣ, ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೊಂದ್ ಜನ ಹೇಳಿದಾರೆ ನಂಗೆ, ಏನೇ ಮಾಡಿದ್ರು ನೀನ್ ಮಾಡಿರೋ ತರ ಬರೋದಿಲ್ಲ ಬಿರಿಯಾನಿ ಅಂತ ಹೇಳಿದಾರೆ. ಅದಕ್ಕೆ ನಾನು ಈ ತರ ಗ್ರಾಮ್ ಲೆಕ್ಕದಲ್ಲೇ ತೋರಿಸ್ತಾ ಇದ್ದೀನಿ. ಈ ತರ ಮಾಡಿ ನೀವು ಎಕ್ಸಾಕ್ಟ್ ಆಗಿ ಬರುತ್ತೆ ನಿಮ್ಗೆ, ನಾ ಹೇಗ್ ಮಾಡಿದ್ನೋ ಹಂಗೆ ಬರುತ್ತೆ. ಸಪ್ರೇಟ್ ಹಾಕ್ಬಿಡುತ್ತೆ, ಎಣ್ಣೆನೆ ಸಪ್ರೇಟ್ ಬರುತ್ತೆ. ಅವಾಗ ಹಸಿಮೆಣಸಿನ್ಕಾಯಿ ನೆನ್ಸಿ ಇಳ್ಕೊಳ್ಳಲ್ಲ, ಹಂಗೆ ಹಾಕ್ತೀನಿ. ಯಾಕಂದ್ರೆ ಅದ್ರದ್ದು ಘಮ ಬರ್ಬೇಕು, ಸ್ವಲ್ಪ ಮಾತ್ರ ಖಾರ ಬಂದ್ರೆ ಸಾಕು. ಅದ್ ಹೇಗಿದ್ರು ನಾವು ಇದು ಮಾಡುವಾಗ ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ಅಷ್ಟು ಖಾರ ಬರಲ್ಲ, ನಾವು ಹೆಚ್ಚಾಕಿದ್ರೆ ತುಂಬಾ ಖಾರ ಬರುತ್ತೆ, ಅದ್ ನಂಗೆ ಇಷ್ಟ ಆಗಲ್ಲ. ಅದು ದೊನ್ನೆ ಬಿರಿಯಾನಿ ಅಂತ ಮಾಡ್ತೀವಲ್ಲ, ಅದಕ್ಕಾದ್ರೆ ರುಬ್ಬಿನೇ ಹಾಕ್ಬಿಡ್ತೀವಿ. ಈ ತರ ಮಾಡೋದಾದ್ರೆ ನಾನು ಹಾಕಲ್ಲ. ಸ್ವಲ್ಪ ನಾನು ತೋರಿಸಿದ್ನಲ್ಲ, ಅದನ್ನ ಸಣ್ಣಗೆ ಹೆಚ್ಕೊಂತೀನಿ ನಾನು. ಇದ್ದೇ ಅಷ್ಟೊತ್ತಿಗೆ ಅದನ್ನ ಸಣ್ಣ ಪುಡಿಯಾಗಿ ಹೆಚ್ಕೊಂಡ್ಬಿಡೋಣ. ಅಥವಾ ನಿಮ್ಮಲ್ಲಿ ವೆಜಿಟೇಬಲ್ ಸೀಸರ್ ಇದ್ರೆ ನೀವು ಅದನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ವೆಜಿಟೇಬಲ್ ಕಟ್ ಮಾಡಕ್ಕಂತಾನೆ ನಾನು ಸಪ್ರೇಟು ಕತ್ರಿ ಇಟ್ಕೊಂಡಿದ್ದೀನಿ. ಈ ತರ ಇದೊಂದು ಸೆಟ್ಟೇ ಬರುತ್ತೆ, ನಾನು ಸೆಟ್ನೇ ಇಟ್ಕೊಂತಿದ್ದೀನಿ.
ನಾನು ಏನಕ್ಕೆ ಅದನ್ನ ಸಪ್ರೇಟ್ ಆಗಿ ಓಹೋ ಏನ್ ಮಹಾ ನಾವೆಲ್ಲ ನಮ್ಗೇನ್ ಗೊತ್ತಿಲ್ಲ ನಾವೇನ್ ಇಟ್ಕೊಳಲ್ವಾ ಇವ್ರೇನ್ ಹೇಳ್ಬೇಕು ಅಂತ ದಯವಿಟ್ಟು ಅನ್ಕೋಬೇಡಿ. ಯಾಕೆಂದ್ರೆ ನಾನು ಈ ಬಿಗಿನರ್ಸ್ಗೆನೆ ಜಾಸ್ತಿ ಅರ್ಥ ಆಗ್ಲಿ ಅಂತ ಹಂಗೆ ಹೇಳ್ತೀನಿ ಅಷ್ಟೇನೆ. ನಾವೆಲ್ಲ ಸೀನಿಯರ್ಸ್ ಅವೆಲ್ಲ ಬೇಕಾಗದೇ ಇಲ್ಲ, ಆರಾಮಾಗಿ ನಾವ್ ಹಂಗೆ ಚಾಕುನಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಡ್ತೀವಿ ಅಲ್ವಾ ಫ್ರೆಂಡ್ಸ್. ಒಂದ್ ಈಳ್ಗೆ ಮನೆನೋ ಅಥವಾ ಚಾಕುನ ಇಟ್ಬಿಟ್ರೆ ಸಾಕು, ಎಲ್ಲಾ ತರ ಅಡ್ಗೆನೂ ಅದ್ರಲ್ಲಿ ಮಾಡಕ್ ಬಿಡ್ತೀವಿ. ಇಷ್ಟು ವರ್ಷ ಎಲ್ಲ ನಾವೇನ್ ಚಾಕು ಅದ್ರೊಳಗೆ ಮಾಡ್ತಾ ಇದೀವಿ, ನಾವೇನ್ ಸೀದರ್ ಗಿದರ್ ಇಟ್ಕೊಂಡಿರ್ಲಿಲ್ಲ. ಇವಾಗ ಅದೆಲ್ಲ ಬಂದಾಗ ಯಾಕೆ ನಾವು ತಗೋಬಾರ್ದು, ನಾವು ಯಾಕೆ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಬೇಕಾಗುತ್ತೆ ಅಂತ ತಂದಿಟ್ಕೊಂಡಿದೀನಿ ಅಷ್ಟೇ. ಈ ತರ ವಿಡಿಯೋ ಮಾಡಕ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈಗ 300 ಗ್ರಾಮ್ ಅಷ್ಟು ಟೊಮೆಟೊ ಇಟ್ಕೊಂಡಿದೀನಿ, ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊನ ಅಷ್ಟೇ ತುಂಬಾ ಹೆಣ್ಣಾಗಿರೋ ಟೊಮೆಟೊ ಹಾಕಿದ್ರೇನೆ ಚೆನ್ನಾಗ್ ಬರೋದು, ಬೇಗ ಬೆಂದಾಗುತ್ತೆ. ಸ್ವಲ್ಪ ಗಟ್ಟಿ ಟೊಮೆಟೊ ಅಂತಂದ್ರೆ ಅದು ಬೇಗ ಬೇಯೋದಿಲ್ಲ. ಆದಷ್ಟು ನೋಡ್ಕೊಂಡು ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊನೇ ಉಪಯೋಗಿಸಿ. ಕೆಲವರು ನಾಟಿ ಟೊಮೆಟೊನೇ ಹಾಕ್ತಾರೆ. ನಾಟಿ ಟೊಮೆಟೊ ಹಾಕಿದ್ರೆ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ನಾಟಿ ಟೊಮೆಟೊ ಸಿಗಲ್ಲ ನಂಗೆ, ಅದಕ್ಕೆ ನಾನು ಫಾರಂ ಟೊಮೆಟೊನೇ ತಂದಿಟ್ಕೊಂಡಿದೀನಿ. ತಿರುಗಿಸಿ ಬೇಯಿಸ್ಲೇಬೇಕು. ಈಗ ಮಸಾಲೆ ಬೇಯಕ್ಕೆ ನಿಮ್ಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಉಪ್ಪು ಹಾಕೊಳ್ಳಿ. ಕಾಲಕ್ಕೆ ಮಾತ್ರ ಹಾಕೊಂಡಿದ್ದೀನಿ, ಮತ್ತೆ ಅಕ್ಕಿ ಹಾಕೊಂಡು ಮತ್ತೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಅದು ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು. ಹಸಿಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಆಕ್ಚುಲಿ ಒಂದೇ ಸ್ಪೂನ್ ಹಾಕೋದು, ನಮ್ಮನೆಗೆ ಬೇಕಾದ್ರೆ ಇವತ್ತು ನಮ್ಮನೇಲಿ ಗೆಸ್ಟ್ ಬಂದಿರೋದ್ರಿಂದ ಅವ್ರು ಸ್ವಲ್ಪ ಖಾರವಾಗಿ ಮಾಡಿ ಅಂದ್ರು. ಅದಕ್ಕೆ ನಾನೀಗ ಖಾರದ ಪುಡಿ 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಚಮಚ ಅರಿಶಿಣದ ಪುಡಿನೂ ಹಾಕಿದ್ದೀನಿ, ಅದು ವಿಡಿಯೋ ಕಟ್ ಆಗೋಗಿದೆ. ಈ ಥರ ಚೆನ್ನಾಗಿ ಬೆಂದ್ಕೊಳ್ಳಿ. ನೋಡಿ ಕೊತ್ತಂಬರಿ ಸೊಪ್ಪಲ್ಲಿ ಎಲ್ಲ ಮುಕ್ಕಾಲಷ್ಟು ಹಾಕೊಂಡ್ಬಿಡ್ತೀನಿ. ಸುಮ್ಮನೆ ಒಂದ್ ಸ್ವಲ್ಪ ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಹಾಕೊಳಕ್ ಇಟ್ಕೊಂಡಿರ್ತೀನಿ. ಇವಾಗ ಪುದೀನೂ ಅಷ್ಟೇನೆ ಒಂದ್ ಸ್ವಲ್ಪ ಪುದೀನ ಉಳಿಸ್ಕೊಳ್ತೀನಿ ಕೊನೆನಲ್ಲಿ ಹಾಕಕ್ಕೆ. ಎಣ್ಣೆ ಸಪ್ರೇಟ್ ಆಗೋಕ್ ಶುರು ಆಗ್ಬಿಟ್ರೆ ಬೆಂದೋಗಿದೆ ಅಂತ ಅರ್ಥ. ನೋಡಿ ಎಣ್ಣೆ ತಾನೇ ಸಪ್ರೇಟ್ ಆಗೋಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು ಮಸಾಲೆನ. ಮಟನ್ ಹಾಕೋಣ. ಟೊಮೆಟೊ ಹಾಕಿದಾಗ ಇದನ್ನ ಮಟನ್ ಹಾಕಿದ್ರೆ ಬೇಯಲ್ಲ ಅಂತಾರೆ, ಆದ್ರೆ ಟೊಮೆಟೊ ಚೆನ್ನಾಗಿ ಬೆಂದೋದಾಗ ಅದನ್ನ ಹಾಕಿದ್ರೆ ಅದು ಇನ್ನು ಸಾಫ್ಟ್ ಆಗಿ ಚೆನ್ನಾಗ್ ಆಗ್ಬಿಡುತ್ತೆ ಮಟನ್ನು. ಯಾಕಂದ್ರೆ ಚೆನ್ನಾಗ್ ಅದು ಹೂ ಅರಳೋ ತನಕನು ಮಟನ್ನ ನಾವು ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಬಿಟ್ಟು ಬೇಯಿಸ್ಕೊಳ್ಳೋಣ ಒಂದ್ 5 ನಿಮಿಷ. ಮತ್ತೆ ಒಂದ್ 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಮಟನ್ ಎಲ್ಲ ಬೇಯ್ದು ತುಂಬಾ ಟೈಮ್ ತಗೊಳುತ್ತೆ. ಮಟನ್ನೆಲ್ಲ ಹಿಂಗ್ ಉಪ್ದಂಗ್ ಆಗುತ್ತೆ, ಅದನ್ನ ನಾನು ಹೂ ಅರಳ್ದಂಗ್ ಅರಳೋದು ಅಂತ ಹೇಳೋದು. ಅದಕ್ಕೆ ನಾನು 150 ಗ್ರಾಮ್ನಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ನೀವು ಈ ತರ ಮೊಸರು ಹಾಕೊಳ್ಳೋದ್ರಿಂದ ಮಟನ್ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಮ್ಗೆ ಅದು ರಬ್ಬರ್ ತರ ಅನ್ಸೋದೇ ಇಲ್ಲ. ಕೆಲವೊಂದ್ಸತಿ ಎಲ್ಲ ಈ ಮಟನ್ ಟೊಮೆಟೊ ಎಲ್ಲ ಬೆಂದಾಗ ಚೆನ್ನಾಗಿ ಬೇಯ್ದ ರಬ್ಬರ್ ತರ ಅನ್ಸುತ್ತೆ. ನೀವು ಈ ತರ ತಿಂದ್ರೆ ಹೋಟೆಲ್ಗಳಲ್ಲಿ ಇರುತ್ತಲ್ವಾ ಆ ತರ ಇರುತ್ತೆ ಟೇಸ್ಟ್. ನೀವು ಇದನ್ನ ಹಾಕಿಲ್ಲ ಅಂದ್ರೆ ಬೇಕಾದ್ರೆ ಲಿಂಬೆಹಣ್ಣು ಹಾಕ್ಬೋದು, ಬಟ್ ಲಿಂಬೆಹಣ್ಣು ಹಾಕಿದ್ಮೇಲೆ ಕುದಿಸ್ಕೊಂಡು ಅಂತಾರಲ್ಲ, ಹಂಗಾಗಿ ನಾನು ಕಹಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಲಿಂಬೆಹಣ್ಣು ಯೂಸ್ ಮಾಡೋದ ಜಾಸ್ತಿ. ಆದಷ್ಟು ಮೊಸರನ್ನೇ ಹಾಕೊಳ್ತೀನಿ ಬಿರಿಯಾನಿ ಮಾಡುವಾಗ. ಇವತ್ತು ಲೆಕ್ಕ ಇಟ್ಕೊಳ್ಳೋಣ, ಅಂದಾಜಲ್ಲಿ ನಾನು ನಿಮ್ಗೆ ಹೇಳ್ತೀನಿ. 100 ಗ್ರಾಮ್ ಎಣ್ಣೆ ತಗೊಂಡಿದೀವಿ, 300 ಗ್ರಾಮ್ ಅಷ್ಟು ಟೊಮೆಟೊ ತಗೊಂಡಿದೀವಿ. 300 ಗ್ರಾಮ್ ಟೊಮೆಟೊನಲ್ಲಿ ನಿಮ್ಗೆ 150 ಗ್ರಾಮ್ನಷ್ಟು ಗೊಜ್ಜು ಬಂದ್ರು ಅಟ್ಲೀಸ್ಟ್ 100 ಗ್ರಾಮೇ ಗೊಜ್ಜು ಬರುತ್ತೆ ಅಂತ ತಿಳ್ಕೊಳ್ಳಿ. 300 ಗ್ರಾಮ್ ಆಯ್ತು. ಆಮೇಲೆ ಇವಾಗ 150 ಗ್ರಾಮ್ ಮೊಸರು ಹಾಕಿದೀವಿ. 200 ಒಂದು ಎಷ್ಟಾಯ್ತು, 200 ಒಂದು 300 ಇದು 450 ಗ್ರಾಮ್ ಅಷ್ಟು ಇಲ್ಲಿ ಗೊಜ್ಜಿನ ಅಂಶ ಇದೆ ಅಲ್ವಾ. ಏನಕ್ಕೆ ಅದನ್ನ ಹೇಳ್ತಿದ್ದೀನಿ ಅಂದ್ರೆ, ಈಗ ನಾವು ಬೇಯಿಸಿದ್ಮೇಲೆ ಅಕ್ಕಿಗೆ ನೀರ್ ಹಾಕ್ತಿವಲ್ಲ ನಾವು, ಅದನ್ನ ಲೆಕ್ಕ ಇಟ್ಕೋಬೇಕಾಗುತ್ತೆ. 400 ಗ್ರಾಮ್ ಅಷ್ಟು 250 ml ಹಾಕಿದ್ದೀನಿ. ಈ ತರ ಎಲ್ಲ ಲೆಕ್ಕ ಇಟ್ಕೊಳಕ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ. ನೋಡಿ 3 ಲೋಟ ಅಕ್ಕಿ ಹಾಕಿದ್ರೆ 1.5 ಲೋಟ ನೀರ್ ಹಾಕಿದೀನಿ, ಹಂಗೆ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಅದ ಲೆಕ್ಕ ಹಾಕೊಂಡು ಕುತ್ಕೊಂಡು ಆ ಗೊಜ್ಜೆಲ್ಲ ಹೆಚ್ಚು ಕಡಿಮೆ ಆದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಈ ತರ ಮಾಡ್ಕೊಳ್ಳಿ ಆಯ್ತಾ. ಏನಪ್ಪಾ ಇದು ಏನೇನೋ ಹೇಳಿ ಕನ್ಫ್ಯೂಸ್ ಮಾಡ್ಬಿಟ್ರು ಅಂತಾನು ಅನ್ಕೋಬೇಡಿ. ಈಗ ಇದಕ್ಕೆ 3 ವಿಜಲ್ ಕೊಡ್ತೀನಿ ನಾನು. ಇವಾಗ ಇದನ್ನೇನ್ ಮಾಡೋಣ ಅಂದ್ರೆ,
ನೋಡಿ, ಈ ಥರ ಮಟನ್ ಪೀಸ್ನ ಮಾತ್ರ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು. ಯಾಕಂದರೆ ಅದು ಅನ್ನದ ಜೊತೆಗೆ ಹೋಗಿದ ತಕ್ಷಣ ಒಂಥರ ಆಗ್ಬಿಡುತ್ತೆ. ಸ್ವಲ್ಪ ಗುಜ್ಜನ್ ಸಮೇತನೇ ತೊಗೊಳ್ಳಿ, ಏನೂ ಆಗಲ್ಲ. ಇದು ಹೀಗೇನೆ ನೀವು ಅನ್ನದ ಮೇಲೆ ಹಾಕಿದ್ರೆ ತುಂಬ ಸಾಫ್ಟ್ ಆಗಿರುತ್ತೆ. ಈಗ ಅನ್ನ ಜೊತೆನೆ ಅದನ್ನ ಬೇಗ ಬಿಟ್ಬಿಡ್ತೀವಿ ಅನ್ಕೊಳ್ಳಿ, ಅವಾಗೇನಾಗುತ್ತೆ ಅದ್ರ ರಸ ಎಲ್ಲ ಹೀರ್ಕೊಂಡ್ಬಿಟ್ಟು ಇದು ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೀಗೆ ಮಾಡ್ತೀನಿ. ನೀವು ಹಂಗೆ ಟ್ರೈ ಮಾಡಿ ಮನೇಲಿ ಒಂದ್ಸತಿ. ಇವಾಗ ಇದನ್ನ ಇಲ್ಲೇ ಪಕ್ಕದಲ್ಲಿ ಒಂದು ತಟ್ಟೆ ಮುಚ್ಚಿ ಇಟ್ಟಿರ್ತೀನಿ. ಈಗ ಸ್ಟವ್ ಅಂಟಿಸ್ಕೊಳ್ಳೋಣ. ನೋಡಿ, ಅಕ್ಕಿ ಎಷ್ಟು ಮಟ್ಟಿಗೆ ನೆಂದಿದೆ ಅಂದ್ರೆ ಜಾಸ್ತಿ ನೀರು ಇಡ್ಸೋದಲ್ಲ, ಸ್ವಲ್ಪ ದಮ್ ಆಗಿದ ತಕ್ಷಣ ಬೆಂದೋಗ್ಬಿಡುತ್ತೆ ಅಕ್ಕಿ. 1 ನಿಮಿಷಕ್ಕೆ ಬೆಂದೋಗ್ಬಿಡ್ತೀವಿ. ಇವಾಗ ಅಕ್ಕಿ ನಮಗೆ ಗೊತ್ತಾಗಲ್ಲ, ಚೆನ್ನಾಗಿ ಹೊಸ ಅಕ್ಕಿ ಕೊಟ್ಬಿಡ್ತಾರೆ, ಅವಾಗ ಬೇಗ ಸರಿ ಹೋಗ್ಬಿಡುತ್ತೆ. ಕೆಲವೊಂದ್ಸತಿ ಚೆನ್ನಾಗ ಹಳೆ ಅಕ್ಕಿ ಬಂದಾಗ ಜಾಸ್ತಿ ನೀರು ಇಡ್ಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಪಕ್ಕದಲ್ಲಿ ಕಾಯಕ್ಕೆ ಇಟ್ಬಿಡೋಣ. ಇದನ್ನ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ತುಂಬಾ ಫಾಸ್ಟ್ ಆಗಿ ಬೇಯಿಸ್ಬಿಟ್ರೆ ತಳ ಸೀದೋಗ್ಬಿಡುತ್ತೆ. ಮಧ್ಯ ಸ್ವಲ್ಪ ಹೊರನಾಡಿಸ್ತಾ ಇರಿ, ಅದನ್ನ ಅಕ್ಕಿ ತಿರುಗಿಸ್ತಾ ಇರ್ಬೇಕು. ನೋಡಿ, ಒಂದು ಅರ್ಧ ಲೋಟ ಬಿಸಿ ನೀರು ಹಾಕ್ತಾ ಇದ್ದೀನಿ. ಅಕ್ಕಿ ತುಂಬಾ ಹಳೇದಾಗಿದೆ, ಅದಕ್ಕೆ ಒದಗ್ತಾ ಇದೆ, ಅದಕ್ಕೆ ನೀರು ಮಿಕ್ಸ್ ಮಾಡಿದ್ದೀನಿ. ಈಗ ತೆಗೆದಿಟ್ಟಿದ್ ಮಟನ್ ಗೊಜ್ಜು, ಮಟನ್ ಎಲ್ಲ ಹಾಕ್ಬಿಡೋಣ ಇದಕ್ಕೆ ನಿಧಾನಕ್ಕೆ. ಈ ಥರ ಇದರಲ್ಲಿ ಒಂದು ಅರ್ಧ ಲೋಟ ಬರುತ್ತಲ್ಲ ಹೇಳಿದ್ದು. ಅಕ್ಕಿ ಇನ್ನೂ ನೀರು ಬೇಕಾ ಅಂತ ನೋಡೋಕ್ಕೋಸ್ಕರ ಹಂಗೆ ಹಾಕೋಬೇಕಷ್ಟೇ, ಇಲ್ಲಾಂದ್ರೆ ಬೇಕಾಗಲ್ಲ. ಹಿಂಗೆ ನೋಡಿ ಇದ್ರೊಳಗೆ ತಗೊಳ್ಳೋಣ. ಆದಷ್ಟು ಎಣ್ಣೆ ಸುತ್ತೂ ಕಡೆ ಹೋಗ್ಬೇಕು, ಆ ಥರ ಮಾಡ್ಕೊಳ್ಳಿ. ಈಗ ಇದನ್ನು ಮುಚ್ಚಿ ದಮ್ ಮಾಡೋಣ. ಒಂದು ವಿಜಲ್ ಕೊಟ್ಟರು ಪರವಾಗಿಲ್ಲ. ಪ್ರೀತಿಯಿಂದ ಮಾಡಿದ್ರೆ ಸುಮಾರಾಗಿರೋ ಅಡುಗೆ ಕೂಡ ಸೂಪರಾಗಿ ಆಗುತ್ತೆ ಫ್ರೆಂಡ್ಸ್. ಒಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಮೊಸರು ಬಜ್ಜಿಗೆ ಹಸಿಮೆಣಸಿನ್ಕಾಯಿ ಹಾಕೋಂಗಿಲ್ಲ. ಯಾಕೆ ಅಂತ ಕೇಳಿ, ನಮ್ಮ ಚಿಕ್ಕ ಮಗ ಹೇಳ್ತಾರೆ, ಖಾರ ಜಾಸ್ತಿ ಆದ್ರೆ ಅದನ್ನ ಕಮ್ಮಿ ಮಾಡ್ಕೊಳಕ್ಕೋಸ್ಕರ ನಾವು ಮೊಸರು ಬಜ್ಜಿ ನಂಚ್ಕೊಳ್ಳೋದು. ನೀವು ಅದ್ರಲ್ಲೂ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಹೆಂಗ್ ತಿನ್ನೋದು ಅಂತ. ಇದಕ್ಕೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯ ಏನು? ಸರಿನಾ ತಪ್ಪ? ನನ್ಗೆ ಒಂದ್ಸಲ ತಿಳಿಸಿ. ಆದ್ರೆ ಮೊಸರು ಬಜ್ಜಿಗೆಲ್ಲ ಹಸಿಮೆಣಸಿನ್ಕಾಯಿ ಹಾಕಿ ತಾನೇ ಮಾಡ್ತಾರೆ, ಹಂಗ್ ಹಾಕ್ಬಿಡ್ದು. ಇದ್ರಲ್ಲಿ ನೀವು ಹೇಳಿದ್ರು ಸರಿನಾ ತಪ್ಪ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಂಗೆ ತಿಳಿಸಿ. ನೋಡಿ ಫ್ರೆಂಡ್ಸ್, ಎಷ್ಟು ಕರೆಕ್ಟಾಗಿ ಬಂದಿದೆ. ಈ ಥರ ಮಾಡ್ಕೋಬೇಕು. ನೋಡಿ, ಉದುರಾಗಿ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಹಿಂಗೆ ಸ್ವಲ್ಪ ನೀರು ಬೇಕಾಗುತ್ತೆ. ನಮ್ಮ ಅಕ್ಕಿ ನಂಗೆ ಅದು ಹೊಸ ಅಕ್ಕಿನ ಹಳೆ ಅಕ್ಕಿನ ಅದು ಅರ್ಥ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ. ನಾವು ಎಷ್ಟೇ ಜಾಣರಾಗಿದ್ರೂ ನಾವು ಬಿರಿಯಾನಿ ಮಾಡುವಾಗ ಅಕ್ಕಿನ ಸ್ವಲ್ಪ ನೋಡಿಕೊಂಡೇ ಮಾಡಬೇಕು. ಅದು ಹೊಸ ಮುಟ್ಟೆ ಅಕ್ಕಿ ತರಿಸಿದ್ರಿಂದ ನಂಗೆ ಅದು ಗೊತ್ತಾಗಲಿಲ್ಲ, ಅದಕ್ಕೆ ನಾನು ನೀರು ಹಾಕ್ಬೇಕಾಯ್ತು. ಇಲ್ಲಾಂದರೆ ಮೊದಲೇ ಹಾಕ್ಬಿಡ್ತಾ ಇದ್ದೆ ನಾನು ನೀರು. ಕರೆಕ್ಟಾಗಿರುತ್ತೆ ನಮಗದು ಅಳತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿರಿಯಾನಿ, ಉದುರಾಗಿ. ನೀವು ಮನೇಲಿ ಟ್ರೈ ಮಾಡಿ, ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿ, ಇದು ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮಟನ್ ಎಲ್ಲ ನೋಡೋಕ್ಕೆ. ನೋಡಿ, ಹೀಗೆ ಉದುರಾಗಿರ್ಬೇಕು, ಆವಾಗಲೇ ಬಿಟ್ಟೆ ಬಿರಿಯಾನಿ. ಇಲ್ಲ ಒಂಥರ ತುಂಬ ಇದ್ರ ಥರ ಬಂದ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಮುದ್ದೆ ಥರ ಇದ್ದರೆ ಅನ್ನ ತೆಗಿಯೋವಾಗಲೇ ಹೀಗೆ ಉದುರಾಗಿರಬೇಕು, ನಮ್ಗೆ ಹಿಂಗೆ ಬೀಳ್ತಾ ಇರಬೇಕು ಅನ್ನ, ಆವಾಗಲೇ ಚೆನ್ನಾಗಿರೋದು. ಇದೇ ಥರ ಈಸಿ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.